ಒಂದು ನಾಯಿ ಒಂದು ಬೆಕ್ಕನ್ನು ಹಿಡಿಯುತ್ತದೆ. ಬೆಕ್ಕು ಭಯದಿಂದ ಹೇಳುತ್ತದೆ, ಅಣ್ಣ, ನನ್ನನ್ನು ಬಿಡು, ನಾನು ಪ್ರತಿದಿನ ನಿನಗೆ ಆಹಾರ ತರುತ್ತೇನೆ. ನಾಯಿ ಯೋಚಿಸಿ ಬೆಕ್ಕನ್ನು ಬಿಡುತ್ತದೆ. ಕೆಲವು ದಿನಗಳು ಬೆಕ್ಕು ನಿಜವಾಗಿಯೂ ಆಹಾರ ತರುತ್ತದೆ. ನಾಯಿ ಸೋಮಾರಿಯಾಗುತ್ತದೆ. ಒಂದು ದಿನ ಬೆಕ್ಕು ಮರಳಿ ಬರುವುದಿಲ್ಲ. ನಾಯಿ ಬೆಕ್ಕನ್ನು ಹುಡುಕಲು ಹೋಗುತ್ತದೆ ಮತ್ತು ಅದನ್ನು ಕಂಡುಕೊಳ್ಳುತ್ತದೆ. ನಾಯಿ ಬೆಕ್ಕನ್ನು ಹಿಡಿಯಲು ಓಡುತ್ತದೆ, ಆದರೆ ಅದು ದಪ್ಪವಾಗಿರುವುದರಿಂದ ಓಡಲಾಗುವುದಿಲ್ಲ. ಬೆಕ್ಕು ಸುಲಭವಾಗಿ ತಪ್ಪಿಸಿಕೊಂಡು ಓಡಿಹೋಗುತ್ತದೆ. ಹಾಗಾದರೆ ಇತರರ ಮೇಲೆ ಅವಲಂಬನೆ ತಪ್ಪು. ಸೋಮಾರಿತನ ನಷ್ಟ ಉಂಟುಮಾಡುತ್ತದೆ. ಸಿಂಹ ಮತ್ತು ಹಂದಿ. ಒಂದು ಸಿಂಹ ಹಂದಿಗಳ ಜೊತೆ ಬೆಳೆದು ಬರುತ್ತದೆ. ದೊಡ್ಡದಾದ ಮೇಲೆ ಅದಕ್ಕೆ ಮಾಂಸ ತಿನ್ನುವ ಆಸೆ ಬರುತ್ತದೆ. ಸಿಂಹ ಹಂದಿಯನ್ನು ತಿನ್ನಲು ಒಂದು ಯುಕ್ತಿ ಮಾಡುತ್ತದೆ. ಅದು ಹೇಳುತ್ತದೆ, ನಾನು ಕನಸಿನಲ್ಲಿ ನೋಡಿದೆ, ನಾನು ನಿನ್ನನ್ನು ತಿನ್ನಬೇಕು. ಹಂದಿ ಹೇಳುತ್ತದೆ, ಇದು ನ್ಯಾಯವಲ್ಲ, ನಾವು ರಾಜನ ಬಳಿಗೆ ಹೋಗೋಣ. ಅವರು ರಾಜನ ಮುಂದೆ ಹೋಗುತ್ತಾರೆ. ಒಂದು ಚೀಲ, ಗರುಡ ಒಂದು ಚತುರ ಯುಕ್ತಿ ಮಾಡುತ್ತದೆ. ಚೀಲ ಹೇಳುತ್ತದೆ, ನನ್ನ ಕನಸಿನಲ್ಲಿ ನಾನು ರಾಜಕುಮಾರಿಯನ್ನು ಮದುವೆಯಾಗಿದ್ದೇನೆ, ಅದನ್ನು ನಿಜ ಮಾಡಬೇಕಾ? ರಾಜನು ಕೋಪಗೊಳ್ಳುತ್ತಾನೆ ಮತ್ತು ಸಿಂಹದ ತಪ್ಪು ಯುಕ್ತಿಯನ್ನು ಅರಿಯುತ್ತಾನೆ. ಸಿಂಹದ ಮೋಸ ಬಯಲಾಗುತ್ತದೆ. ಲೋಭ ತಪ್ಪು ದಾರಿಗೆ ಕೊಂಡೊಯ್ಯುತ್ತದೆ. ಬುದ್ಧಿವಂತಿಕೆ ಗೆಲ್ಲುತ್ತದೆ.